ದೆಹಲಿಗೆ ಹೋಗ್ತಾ ಇದ್ದಾರೆ. ಏನು ರಾಜಕೀಯ ಪಲ್ಲಟ ಆಗುವಂಥದ್ದು ಸಾಧ್ಯತೆ ಇದೆಯಾ? ಏನು ಗೊತ್ತಿಲ್ಲ. ನಮ್ಮ ತಾಲೂಕು ಏನಾರ ಕೇಳಿ ಹೇಳ್ತಿರ್ಬಿಟ್ರೆ ಹೊರಗಡೆ ಗೊತ್ತಿಲ್ಲ. ಅಲ್ಲ, ಇವತ್ತು ಸಿದ್ದರಾಮಯ್ಯನವರು ಹೋಗ್ತಿದ್ದಾರೆ 3 ರಾಜ್ಯದ ಸ್ಟೇಟ್ಸ್. ಇಲ್ಲ, ಅವರು ಏನೇನು ಕೆಲಸ ಇರುತ್ತೆ ಅವ್ರು ಡೆಲ್ಲಿಗೆ ಹೋದ್ರೆ ನಾನು ಅದಕ್ಕೆ ಹೆಂಗೆ ಯಾಕೆ ಮಾಡಲಿ, ಅವ್ರನ್ನೇ ಕೇಳಿದ್ರೆ ಯಾವ ಕಾರ್ಯಕ್ಕೆ ಅವ್ರಿಗೆ ಡಿ ಕೆ ಶಿವಕುಮಾರ್ ಯಾಕೋ ಬೇಸರದ ಮಾತಾಡ್ತಿದ್ದಾರೆ ನಮ್ಮ ಕಾರ್ಯಕರ್ತನಾಗಳು. ಗೊತ್ತಿಲ್ಲ. ಅವ್ರಿಗೆ ಬೇಜಾರಾಯಿತು, ನನಗೆ ಗೊತ್ತಿಲ್ಲ. ಅವ್ರಿಗೆ ಬೇಜಾರಾಗಿ ನಿನಗೆ ಬೇಜಾರಾಗುತ್ತೆ, ನನಗೆ ಗೊತ್ತಿಲ್ಲ. ಆದ್ರೂ ಯಾವ್ಯಾವ ವಿಚಾರಕ್ಕೆ ಬೇಜಾರಾಗುತ್ತೋ ನನಗೆ. ಆದ್ರೂ ತಾವು ಕಾಂಗ್ರೆಸ್ ಶಾಸಕರು ಎಲ್ಲ ಒಂದ್ ಕಡೆ ಡಿ ಕೆ ಶಿ ಬಗ್ಗೆ ಒತ್ತಡ ಇದೆ, ಪರಮೇಶ್ವರ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಒಂದ್ ಕಡೆ ಒತ್ತಡ ಇದೆ, ಸಿದ್ದರಾಮಯ್ಯನ ಬಿಡಲ್ಲ ಅಂತಾರೆ. ನೀವೇನು ಹೇಳ್ತೀರಿ? ಗೊತ್ತಿಲ್ಲ, ಸಿದ್ದರಾಮಯ್ಯ ಬಿಡಲ್ಲ ಅಂತ ಹೈಕಮಾಂಡ್ ಹೆಂಗೆ ನನಗೆ ಗೊತ್ತಿಲ್ಲ. ಬೇರೆ ಯಾರ್ಯಾರು ಸಿ ಎಂ ಅಲ್ಲ, ಬಜೆಟ್ ಆದ್ಮೇಲೆ ಬದಲಾವಣೆ ಆಗ್ಬೋದಾ? ಗೊತ್ತಿಲ್ಲ. ಅದ್ರ ಬಗ್ಗೆ ಗೊತ್ತಿದ್ರೆ ಹೇಳ್ಬೇಕು. ಗೊತ್ತಿಲ್ಲ ಸುಮ್ಮನೆ ಹೇಳ್ಕೊಂಡು ನಿಮಗೂ ಆಹಾರ ಆಗ್ಬಿಟ್ಟು ನೀವು ಇವತ್ತೆಲ್ಲ ಸಾಯಂಕಾಲ ತನಕ ಅದನ್ನೇ ಮಾಡ್ಕೊಂಡು ಅದಕ್ಕೆ ಜನಕ್ಕೂ ನಾವು ನಗುಪಾಟ್ಲಾಗೋದು ಇಷ್ಟ ಚೆನ್ನಾಗಿಲ್ಲ. ಸಂಕ್ರಾಂತಿಗೆ ಬದಲಾವಣೆ ಮಾಡ್ಬಿಡ್ತೀರಾ ಅಂತ ಒಂದು ಸುದ್ದಿ. ನನಗೆ ಗೊತ್ತಿಲ್ಲ ಅಷ್ಟೊಂದು. ನನಗೆ ಯೋಗ್ಯತೆ ಇದ್ದರೆ ನಮ್ಮ ಯೋಗ್ಯತೆ ತಕ್ಕನಾಗಿ ನಾವು ಮಾತಾಡಬೇಕು. ನನ್ನ ಕೈಲಿ ಏನೂ ಆಗೋದೇ ಇಲ್ಲ. ನಾವು ಹೈಕಮಾಂಡ್ಗೆ ಹೇಳಿ ಚೇಂಜ್ ಮಾಡೋ ಶಕ್ತಿನೂ ಇಲ್ಲ. ನಾವು ಹೈಕಮಾಂಡು ಅಲ್ಲ, ಹೈಕಮಾಂಡ್ ಏನು ಡಿಸಿಷನ್ ತಗೊಳ್ಳುತ್ತೆ. ನಾನು ಹೇಳಿದ್ರೆ ಇನ್ನೊಬ್ಬ ಯಾರೋ ಹೇಳಿದ್ರೆ ನಾವೆಲ್ಲ ಬಾಯಿ ಚಪ್ಪು ಕೇಳ್ಕೊಬೇಕಷ್ಟೇ. ಈ ಪೇಪರ್ ಬರಲಿ, ನಮ್ಮ ಬಗ್ಗೆ ಬರೀಲಿ, ನಮ್ಮ ವ್ಯಕ್ತಿ ಆಗ್ಬೇಕು ಅಂತ ಏನಾರು ಹೇಳೋಗಿದ್ದು ಹೇಳ್ಬೇಕು. ಸರ್ಕಾರ ಬದಲಾದ್ರೆ ವಾಸನ ಮಿನಿಸ್ಟರ್ ಬರ್ತಾರೆ. ಗೊತ್ತಿಲ್ಲ, ಕೇಳಿಲ್ಲ ಯಾರು ನಿಜವಾಗ್ಲೂ ನನಗೆ ಎಲ್ಲ ಹುಳಿಯಾರ್ನಲ್ಲಿ ಇರ್ತಕ್ಕಂಥ 16 ವಾರ್ಡ್ನ ಸಾರ್ವಜನಿಕರಿಗೆ ಎಲ್ಲಿ ಯಾರ್ಯಾರು ಅಲ್ವ ತುಂಬ ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ, ಮನೆ ಇಲ್ದಂಗಿದ್ದಾರೆ, ಸೈಟ್ ಇಲ್ದಂಗಿದ್ದಾರೆ, ಅಂಥವ್ರನ್ನ ಗುರುತಿಸೋಂಥ ಕೆಲಸ ಪಂಚಾಯತಿಯವ್ರು ಮಾಡಲಿ. ನಾವು ಸ್ಥಳವನ್ನು ಗುರುತು ಮಾಡಿಕೊಡುವಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಹುಳಿಯಾರು ಯಾವ ಪಟ್ಟಣಕ್ಕೂ ಏನು ಮಿಗಿಲಾಗಿಲ್ಲ, ಯಾವ ತಾಲೂಕಿಗೂ ಕೂಡ ಏನು ಕಮ್ಮಿ ಇಲ್ಲ. ಇದನ್ನು ತಾಲೂಕು ಮಾಡಿ ಅಂತಕ್ಕಂಥ ಒತ್ತಾಯನೂ ಕೂಡ ಈಗಾಗಲೇ ನಾವು ಸದನದಲ್ಲೂ ಕೂಡ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅದು ಕೂಡ ಆಗ್ತದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಖಂಡಿತ ಇಲ್ಲಿ ವಹಿವಾಟು ಇದೆಲ್ಲ ನೋಡಿದಾಗ ಇಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ತಾಲೂಕು ಆಗೋದಕ್ಕೆ ಯೋಗ್ಯ ಇರತಕ್ಕಂಥ ಒಂದು ಪಟ್ಟಣ ಪಂಚಾಯತಿ ಇದಾಗಿದೆ. ಹಿಂದೆ ನಾವೆಲ್ಲ ನೋಡಿದ್ವಿ, 35 ಜನ ಗ್ರಾಮ ಪಂಚಾಯತಿ ಸದಸ್ಯರಿದ್ದಂಥ ಒಂದು ಪಂಚಾಯತಿ ಇದು. ಅಂಥ ದೊಡ್ಡ ಪಂಚಾಯತಿ, ಇಡೀ ಜಿಲ್ಲೆನಲ್ಲೇ ದೊಡ್ಡ ಪಂಚಾಯತಿ ಇದ್ದಂಥದ್ದು ಹುಳಿಯಾರು. ಅದು ಈಗ ಪಟ್ಟಣ ಪಂಚಾಯತಿಯಾಗಿ ಕೆಲವಾರು ವರ್ಷಗಳಿಂದ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಇವತ್ತು ಅದರ ಮುಖಾಂತರ ಇವತ್ತು ಇಲ್ಲಿ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸ್ಕೊಡೋಕ್ಕೆ ನಾವು ಸಿದ್ಧವಿದ್ದೇವೆ. ಈಗ ಇನ್ನೂ ಒಂದು ತೀರ್ಮಾನ ಕೂಡ ಈಗ ಮಾಡಿದ್ದೇವೆ, ಜಾಗನೂ ಕೂಡ ಗುರುತಿಸ್ತಾ ಇದ್ದೀವಿ. 2 ಎಕರೆ ಒಂದು ಇದು ಏನು ಫೈರ್ ಸ್ಟೇಷನ್ನು, ಅಗ್ನಿಶಾಮಕ ಠಾಣೆನೂ ಕೂಡ ಇಲ್ಲಿ ತೆರಲಿಕ್ಕೆ. ಯಾಕೆಂದರೆ ಇಲ್ಲಿ 10 ಪಂಚಾಯತಿ ಇದೆ. ಹುಳಿಯಾರ ಹೋಬಳಿನಲ್ಲಿ 10 ಪಂಚಾಯತಿಗಳಿರೋದ್ರಿಂದ ಇಲ್ಲಿ ಒಂದು ಚಿಕ್ಕನಾಯಕನಹಳ್ಳಿಯಿಂದನೇ ಬರಬೇಕು. ಚಿಕ್ಕನಾಯಕನಹಳ್ಳಿಯಿಂದ ಕೂಡ ಹಿಂದೆ ಯಾರೂ ಜಾಗ ಕೊಡಲಿಲ್ಲ, ನಾವು ನಮ್ಮ ಸ್ವಂತ ಜಾಗ ಕೊಟ್ವಿ. ಹಿಂದೆ ನಮ್ಮ ತಮ್ಮಂದು ಕೊಡಿಸಿ ಆವಾಗ ಜಾಗ ಮಾಡಿದ್ವಿ ರೋಡ್ ಸೈಡ್ ಬೇಕಂತ.